ಡೇಟಾ ಅನಾಲಿಸಿಸ್ ಮಾಡುವಾಗ ನಾವು ಬಹಳಷ್ಟು ಟೂಲ್ಸ್ ಅನ್ನ ಇಲ್ಲಿವರೆಗೂ ಕಲ್ತ್ಕೊಂಡು ಬಂದಿದ್ದೀವಿ. ಹೈಪೋಥೆಸಿಸ್ ಟೆಸ್ಟಿಂಗ್ ನಾನು ಬಹಳ ಸಲ ಹೇಳೋ ತರ ಡೇಟಾ ಅನಾಲಿಸಿಸ್ಗೆ ಒಂದು ಬಹಳ ಇಂಪಾರ್ಟೆಂಟ್ ಟೂಲ್ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡೋ ಹೈಪೋಥೆಸಿಸ್ ಟೆಸ್ಟಿಂಗ್ ಇಂತ ನಾವು ಡೇಟಾ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡೋ ಹೈಪೋಥೆಸಿಸ್ ಟೆಸ್ಟಿಂಗ್ ಸ್ವಲ್ಪ ಬೇರೆ ತರ ಇರುತ್ತೆ. ಬಟ್ ಎರಡೂ ಕಡೆ ನಾವು ಡೇಟಾ ಅನಾಲಿಸಿಸ್ ಮಾಡುವಾಗ ಹೈಪೋಥೆಸಿಸ್ ಟೆಸ್ಟಿಂಗ್ ಮೇಲೆ ಯಾಕೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಅಂದ್ರೆ ನಾವು ಆನ್ಸರ್ ಮಾಡಬೇಕಾಗಿರೋ ಒಂದು ಮೇನ್ ಕ್ವಶನ್ ಇರುತ್ತಲ್ಲ, ಯಾವುದೇ ಡೇಟಾ ತಗೊಂಡಾಗ ನಾವು ಬಹಳ ಮುಖ್ಯವಾಗಿ ಒಂದು ಕ್ವಶನ್ಗೆ ಆನ್ಸರ್ ಹುಡುಕಕ್ಕೆ ಡೇಟಾನ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಆ ಕ್ವಶನ್ಗೆ ಆನ್ಸರ್ ಹುಡ್ಕೊಂಡಿರೋದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿದೆಯಾ ಇಲ್ವಾ ಅಂತ ನೋಡೋದು ಹೈಪೋಥೆಸಿಸ್ ಟೆಸ್ಟಿಂಗ್ ನಲ್ಲಿ. ಅದಕ್ಕೋಸ್ಕರ ನಮಗೆ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಆದ್ರೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುವಾಗ ನಮಗೆ ಒಂದು ವಿಷಯ ಗೊತ್ತಾಗಿರೋದೇನು ಅಂದ್ರೆ ಡೇಟಾ ಡಿಸ್ಟ್ರಿಬ್ಯೂಷನ್ ಯಾವ ತರ ಇರುತ್ತೆ ಅದ್ರ ಮೇಲೆ ನಾವು ಯಾವ ತರದ್ದು ಟೆಸ್ಟ್ ರನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದ್ರೆ ನಾವು ಸೆಲೆಕ್ಟ್ ಮಾಡ್ತಾ ಇರೋ ಟೆಸ್ಟ್ಗಳನ್ನ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕರಿತೀವಿ. ಡೇಟಾ ನಾರ್ಮಲ್ ಆಗಿ ಇಲ್ಲ ಅಂತಂದ್ರೆ ನಾವು ಅದೇ ಟೆಸ್ಟಿನ ನಾನ್ ಪ್ಯಾರಾಮೆಟ್ರಿಕ್ ವರ್ಷನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಬರೋ ಮುಂಚೆ ಡಿಸ್ಟ್ರಿಬ್ಯೂಷನ್ ಯಾವುದು ಅಂತ ಟೆಸ್ಟ್ ಮಾಡಿದ್ವಿ. ಬಟ್ ಅದಾದ್ಮೇಲೆ ಇನ್ನೊಂದು ಮಾಡಿದ್ವಿ, ನಾವು ಕೋರಿಲೇಷನ್ ಟೆಸ್ಟ್ಗಳನ್ನ ಮಾಡಿದ್ವಿ. ಒಂದ್ ಲೆಕ್ಕದಲ್ಲಿ ಕೋರಿಲೇಷನ್ ಟೆಸ್ಟ್ ಕೂಡ ಹೈಪೋಥೆಸಿಸ್ ಟೆಸ್ಟೇ. ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ಏನೇನು ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ, ಕೋರಿಲೇಷನ್ ಅಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ವಿ. ಹಾಗಾಗಿ ನೀವೊಂದು ಆರ್ಡರ್ ಅಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೋಡೋದಾದ್ರೆ ಡೇಟಾ ಸಿಕ್ಕಿದ ಮೇಲೆ, ಅಂದ್ರೆ ಅದ್ರ ಪ್ರೀ ಪ್ರಾಸೆಸಿಂಗ್ ಸ್ಟೆಪ್ ಮುಗ್ದ ಮೇಲೆ, ಕ್ಲೀನಿಂಗು, ಡೂಪ್ಲಿಕೇಟ್ಸ್ ಇರೋದನ್ನ ತೆಗೆಯೋದು ಅದೆಲ್ಲ ಮುಗ್ದ ಮೇಲೆ ನಾವು ಫಸ್ಟ್ ಮಾಡಿದ್ದು ಸಮ್ಮರಿ ಸ್ಟ್ಯಾಟಿಸ್ಟಿಕ್ಸ್, ಅದಾದ್ಮೇಲೆ ವಿಜುವಲೈಸೇಷನ್, ಅದಾದ್ಮೇಲೆ ಕೋರಿಲೇಷನ್ ಟೆಸ್ಟ್ ಅಲ್ವಾ. ಅದಾದ್ಮೇಲೆ ನಾವು ಹೈಪೋಥೆಸಿಸ್ ಟೆಸ್ಟಿಂಗಿಗೆ ಬಂದ್ವಿ. ಈಗ ಇಲ್ಲಿವರೆಗಿನ ಏನ್ ಜರ್ನಿ ಇತ್ತು ಇದು ಒಂದು ಕಡೆ ಆದರೆ ಇವತ್ತು ನಾವು ನೋಡಕ್ ಹೊರಟಿರೋದು ರಿಗ್ರೆಷನ್. ರಿಗ್ರೆಷನ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಇದು ಎರಡರ ಮಧ್ಯ ಇರೋ ಒಂದು ಬ್ರಿಡ್ಜ್ ತರ. ಸ್ಟ್ಯಾಟಿಸ್ಟಿಷಿಯನ್ಸ್ ರಿಗ್ರೆಷನ್ ನೋಡೋ ರೀತಿ ಬೇರೆ, ಮೆಷಿನ್ ಲರ್ನಿಂಗ್ ಅಲ್ಲಿ ನಾವು ರಿಗ್ರೆಷನ್ ನೋಡೋ ರೀತಿ ಬೇರೆ. ಬಟ್ ನಾವು ಡೇಟಾ ಅನಾಲಿಸಿಸ್ಗೋಸ್ಕರ ರಿಗ್ರೆಷನ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ. ರಿಗ್ರೆಷನ್ ನ ಮೆಷಿನ್ ಲರ್ನಿಂಗ್ ಆಗಿ ನೋಡಬಹುದು ಅಂತ ಹೇಳ್ತಾ ಇದ್ದೆ ಅಲ್ವಾ, ಅದು ಹೇಗೆ ಅಂತ ನೋಡೋಣ. ನಾರ್ಮಲ್ ರಿಗ್ರೆಷನ್ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಆ ಕಾನ್ಸೆಪ್ಟ್ಸ್ ಅನ್ನ ಬಹಳ ಸಿಂಪಲ್ ಆಗಿ ನೋಡಕ್ ಟ್ರೈ ಮಾಡೋಣ. ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಿದ ಮೇಲೆ ನಮಗೆ ಡೇಟಾದ ಬಗ್ಗೆ ಒಂದು ವಿಷಯ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಂದ್ರೆ ಯಾವುದೇ ಒಂದು ಡೇಟಾ ಸೆಟ್ ನಲ್ಲಿ ಇರುವಂತ ಎರಡು ವೇರಿಯೇಬಲ್ಸ್ ಇದ್ರೆ ಅವು ಎರಡಕ್ಕೂ ರಿಲೇಶನ್ಶಿಪ್ ಇದೆಯಾ ಇಲ್ವಾ, ಇದ್ರೆ ಆ ರಿಲೇಶನ್ಶಿಪ್ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿದೆಯಾ ಅಂತ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ನೋಡಿರೋದು. ಅಂದ್ರೆ ಅರ್ಥ ಏನು, ಬೈ ಚಾನ್ಸ್ ಬೈ ಲಕ್ ಬಂದಿಲ್ಲ, ನಾವೇನ್ ರಿಲೇಶನ್ಶಿಪ್ ನೋಡ್ತಾ ಇದ್ದೀವಿ ಅದು ಆಕ್ಚುಲಿ ಆ ಡೇಟಾದಲ್ಲಿ ನಾವೇನ್ ನೋಡ್ತಾ ಇದ್ದೀವಲ್ಲ ಆ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಾವು ನೋಡಿದ ಕೆಲವೊಂದು ಎಕ್ಸಾಂಪಲ್ಗಳಲ್ಲಿ ನೋಡೋದಾದ್ರೆ ಯಾವುದೋ ಒಂದು ವೆಯ್ಟ್ ಗೇನ್ ಪ್ರೋಗ್ರಾಮಿಗೆ ಒಂದಷ್ಟು ಜನ ಸೇರ್ಕೊಂಡು ಅವ್ರದ್ದು ಆ ಪ್ರೋಗ್ರಾಮ್ ಜಾಯಿನ್ ಆಗೋ ಮುಂಚೆ ಇರೋ ವೆಯ್ಟ್ ನ ಮೆಷರ್ ಮಾಡಿ, ಅವರು ಆ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಅವರ ವೆಯ್ಟ್ ನ ಮೆಷರ್ ಮಾಡಿ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿದ್ವಿ. ಇಫ್ ಯು ರಿಕಾಲ್ ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ಅದು ಸಿಗ್ನಿಫಿಕೆಂಟ್ ಆಗಿದೆ ಅಥವಾ ಆಗಿಲ್ಲ ಅಂತ ನಮಗೆ ಗೊತ್ತಾದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ಈ ರಿಲೇಷನ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ವಿಷಯ ನಿಮ್ಗೆ ನೆನಪಿರ್ಬೇಕು, ನಾವು ವರ್ಕ್ ಮಾಡ್ತಿರೋದು ಬಹಳ ಸಣ್ಣ ಸ್ಯಾಂಪಲ್ ಜೊತೆ. ಆಕ್ಚುಯಲ್ ಪಾಪ್ಯುಲೇಷನ್ ಡೇಟಾ ಬಹಳ ದೊಡ್ಡದಾಗಿನೂ ಇರ್ಬೋದು.
ನಾವು ನೋಡಕ್ ಹೊರಟಿರೋದೇನಂದ್ರೆ ನಮಗ್ ಸಿಕ್ಕಿರೋ ಚಿಕ್ಕ ಸ್ಯಾಂಪಲ್ ಡೇಟಾ ಇಟ್ಕೊಂಡು ಈ ಪ್ರೋಗ್ರಾಮ್ನ ಇಫೆಕ್ಟಿವ್ನೆಸ್ ಅನ್ನ ಟೆಸ್ಟ್ ಮಾಡ್ಬೋದಾ, ಇದನ್ನ ನಾವು ಮಾಡಕ್ ಹೊರಟಿರೋದು ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ. ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ನಮಗೆ ಗೊತ್ತಾಗೋದು ಒಂದೇ ವಿಷಯ, ನಾವು ಆನ್ಸರ್ ಮಾಡಬೇಕಾಗಿರೋ ಕ್ವಶನ್ಗೆ ಸಿಕ್ಕಿರೋ ಆನ್ಸರ್ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿದೆಯಾ. ಇದು ಬಹಳ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂದ್ರೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ಸಿಕ್ಕಿರೋ ಆನ್ಸರ್ ಇಂದ ನಾವು ಯಾವುದೇ ಕಾನ್ಕ್ರೀಟ್ ರಿಸಲ್ಟ್ ಹೇಳಕ್ ಬರಲ್ಲ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಅಂದ ಕೂಡಲೇ ಅದು ನಿಜ ಆಗಿರುತ್ತೆ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್, ಬಹಳ ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದು, ಅದೇ ನಾವು ಮಾತಾಡ್ತಿರೋ ಎಕ್ಸಾಂಪಲ್ ನಮಗೊಂದು 100 ಜನರ ಡೇಟಾ ಸಿಕ್ಕಿದೆ. ಆ 100 ಜನರ ಡೇಟಾ ಇಟ್ಕೊಂಡು ನಾವು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಮಾಡಿದ್ವಿ, ಸಿಗ್ನಿಫಿಕೆಂಟ್ ಆಗಿದೆ ಅಂತ ಬಂತು ಅಂತ ಇಟ್ಕೊಳ್ಳೋಣ. ವೆಯ್ಟ್ ಗೇನ್ ಏನ್ ಇನ್ಕ್ರೀಸ್ ಆಗಿದೆ ಅದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್. ಅದರ ಅರ್ಥ ಆ ಪ್ರೋಗ್ರಾಮ್ ಇಫೆಕ್ಟಿವ್ ಆಗಿದೆ ಅಂತ ನಾವು ಹೇಳಕ್ ಬರಲ್ಲ, ಅಷ್ಟು ಸ್ಟ್ರಾಂಗ್ ಕನ್ಕ್ಲೂಷನ್ ಕೊಡಕ್ಕಾಗಲ್ಲ. ನಾವು ಏನ್ ಹೇಳ್ಬೋದು ಅಂದ್ರೆ, ನಮಗ್ ಸಿಕ್ಕಿರೋ ಡೇಟಾದಲ್ಲಿ ನಾವು ನೋಡಿರೋಂಥ ರಿಲೇಶನ್ಶಿಪ್ ಸಿಗ್ನಿಫಿಕೆಂಟ್ ಆಗಿದೆ. ಬೈ ಚಾನ್ಸ್ ಅಂತೂ ಬರಕ್ ಚಾನ್ಸೇ ಇಲ್ಲ. ಇದು ಏನೋ ಬೇರೆ ಇಫೆಕ್ಟ್ ಆಗಿದೆ ಅಂದ್ರೆ ಅದು ಬೇರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದ ಹಾಗೆ ಇದು ಬೇರೆ ಬೇರೆ ಇಫೆಕ್ಟ್ ಇಂದ ಆಗಿರ್ಬೋದು. ನಾವು ಅದ್ರ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ನಾವು ಬಹಳ ಸಿಂಪಲ್ ಆಗಿ ಮಾಡೆಲಿಂಗ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾತ್ರ ತಗೋತಿದ್ದೀವಿ. ಅವ್ರು ಎಷ್ಟು ಫುಡ್ ತಗೊಂಡ್ರು, ಅವ್ರು ಎಕ್ಸಸೈಸ್ ಮಾಡಿದ್ರ ಇಲ್ವಾ, ಅವ್ರ ಲೈಫ್ ಸ್ಟೈಲ್ ಎಷ್ಟು, ಏನಾಗಿದೆ, ಇದ್ರ ಬಗ್ಗೆ ಯಾವುದನ್ನು ಕನ್ಸಿಡರ್ ಮಾಡದೆ ಬರೀ ವೆಯ್ಟ್ಸ್ ತಗೊಂಡು ಅದು ಇನ್ಕ್ರೀಸ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡೋದು. ಹಾಗಾಗಿ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿದೆ ಅಂದ ಕೂಡಲೇ ನಾವು ಏನ್ ಟೆಸ್ಟ್ ಮಾಡಕ್ ಹೊರಟಿದೀವಲ್ಲ ಅದ್ರ ಬಗ್ಗೆ ಬಹಳ ಸ್ಟ್ರಾಂಗ್ ಕನ್ಕ್ಲೂಷನ್ಸ್ ಕೊಡಕ್ ಆಗಲ್ಲ. ಇದು ಒಂದು. ಇನ್ನೊಂದು ಪ್ರಾಬ್ಲಮ್ ಇದೆ. ಈಗ ಎಕ್ಸಸೈಸ್ಗೂ ಅಥವಾ ಅವ್ರು ಮಾಡಿರೋ ಪ್ರೋಗ್ರಾಮ್ಗೂ ವೆಯ್ಟ್ ಗೇನ್ಗೂ ರಿಲೇಶನ್ಶಿಪ್ ಇದೆ ನಿಜ, ಬಟ್ ಆ ರಿಲೇಶನ್ಶಿಪ್ ಹೇಗಿದೆ ಅಂತ ಹೇಳಕ್ಕಾಗಲ್ಲ. ಹೇಗಿದೆ, ಪಾಸಿಟಿವ್ ಆಗಿದೆ ಹೌದು, ಬಟ್ ಅದನ್ನ ನಾವು ರಿಲೇಶನ್ಶಿಪ್ ಇದೆ ಅಂತ ಹೇಳ್ತಾ ಇದ್ದೀವಿ, ಬಟ್ ಅದನ್ನ ಮಾಡೆಲ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ರಿಗ್ರೆಷನ್ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ರಿಗ್ರೆಷನ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಮ್ಯಾಥಮ್ಯಾಟಿಕಲಿ ಮಾಡೆಲ್ ಮಾಡಬಹುದು. ಸೊ ಹೈಪೋಥೆಸಿಸ್ ಟೆಸ್ಟಿಂಗ್ ಇಂದ ರಿಗ್ರೆಷನ್ ಹೋಗೋದು ಇದು. ನಾವು ಅಲ್ಲಿ ರಿಲೇಶನ್ಶಿಪ್ ಇದೆ, ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ರಿಗ್ರೆಷನ್ ಆ ರಿಲೇಶನ್ಶಿಪ್ ನ ಯಾವ ತರ ಮ್ಯಾಥಮ್ಯಾಟಿಕಲಿ ಮಾಡೆಲ್ ಮಾಡಬಹುದು ಅಂತ ಹೇಳೋದು. ಎಲ್ಲರಿಗೂ ಗೊತ್ತಿರೋ ತರ ರಿಗ್ರೆಷನ್, ನಾವು ಈಗ ನೋಡಕ್ ಹೊರಟಿರೋ ರಿಗ್ರೆಷನ್ ಲೀನಿಯರ್ ರಿಗ್ರೆಷನ್. ಲೀನಿಯರ್ ರಿಗ್ರೆಷನ್ ಅಲ್ಲಿ ಮೊನೋಟೋನಿಕ್ ರಿಲೇಶನ್ಶಿಪ್ ಆದ್ರೆ ಅದು ಲೀನಿಯರ್ ಆಗಿ ಹೋಗ್ತಾ ಇದೆ. ಅಂದ್ರೆ ಎಕ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ವೈ ಕೂಡ ಜಾಸ್ತಿ ಆಗುತ್ತೆ, ಅಥವಾ ವೈಸ್ ವರ್ಸ. ಎಕ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ವೈ ಕೂಡ ಜಾಸ್ತಿ ಆಗ್ತಾ ಇದೆ, ಅಥವಾ ಎಕ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ವೈ ಕಮ್ಮಿ ಆಗ್ತಾ ಇದೆ. ಈ ತರ ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು, ಎರಡನ್ನು ನಾವು ಲೀನಿಯರ್ ರಿಗ್ರೆಷನ್ ಅಲ್ಲಿ ಮಾಡೆಲ್ ಮಾಡಿ ಹೇಳ್ಬೋದು. ಓಕೆ, ರಿಗ್ರೆಷನ್ ನಾರ್ಮಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಮೆಥಡ್, ಅಥವಾ ಒಂದು ಸಿಂಪಲ್ ಅಲ್ಗಾರಿಥಮ್ ಆಗಿ ನೋಡೋ ಬದಲು ಅದನ್ನ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಆಗಿ ನಾವು ನೋಡ್ಬೇಕು ಅಂದ್ರೆ ಅದನ್ನ ಹೇಗ್ ನೋಡ್ಬೇಕು ಅಂತ ಇವಾಗ ಸ್ವಲ್ಪ ನೋಡೋಣ. ಈಗ ನಾರ್ಮಲ್ ಯಾವುದೇ ಒಂದು ಅಲ್ಗಾರಿಥಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಲೀನಿಯರ್ ಸರ್ಚ್ ತಗೊಳ್ಳಿ ಅಥವಾ ಯಾವುದೇ ಅಲ್ಗಾರಿಥಮ್ ತಗೊಳ್ಳಿ, ನೀವು ಯಾವುದೇ ಅಲ್ಗಾರಿಥಮ್ ಅಲ್ಲಿ ನೋಡಿದ್ರೆ ಅದರಲ್ಲಿ 3 ಪಾರ್ಟ್ ಇರುತ್ತೆ. ಸಾಮಾನ್ಯವಾಗಿ ಯಾವುದೇ ಅಲ್ಗಾರಿಥಮ್ ಅಂತ ನೀವು ತಗೊಂಡ್ರೆ ಅದಕ್ಕೊಂದು ಇನ್ಪುಟ್ ಇರುತ್ತೆ. ನೀವು ಯಾವುದೇ ಡೇಟಾನ ಇನ್ಪುಟ್ ಕೊಡ್ತೀರಾ, ನೀವು ಡಿಫೈನ್ ಮಾಡೋ ಒಂದು ಪ್ರಾಸೆಸ್ ಇರುತ್ತೆ, ಅದು ಹೇಗೆ ಕೆಲಸ ಆಗ್ಬೇಕು ಅಂತ, ಮತ್ತೆ ಅದಕ್ಕೊಂದು ಔಟ್ಪುಟ್ ಬರುತ್ತೆ. ಯಾವುದೇ ಅಲ್ಗಾರಿಥಮ್ ಅಲ್ಲಿ ಇದು 3 ಇದ್ದೇ ಇರುತ್ತೆ. ಒಂದು ಇನ್ಪುಟ್ ಇರುತ್ತೆ, ಒಂದು ಪ್ರಾಸೆಸ್ ಇರುತ್ತೆ, ಒಂದು ಔಟ್ಪುಟ್ ಬರುತ್ತೆ. ಇದು ನಾರ್ಮಲ್ ಅಲ್ಗಾರಿಥಮ್. ರಿಗ್ರೆಷನ್ ಕೂಡ ಇದೇ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ನಾವು ಡೇಟಾ ಕೊಡ್ತೀವಿ, ರಿಗ್ರೆಷನ್ ಪ್ರಾಸೆಸ್ ಆಗುತ್ತೆ, ನಮ್ಗೊಂದು ಔಟ್ಪುಟ್ ಬರುತ್ತೆ. ಇದನ್ನ ಅರ್ಥ ಮಾಡ್ಕೋಬಹುದು. ಅಂದ್ರೆ
ಈ ಔಟ್ಪುಟ್ ಏನ್ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇದ್ರ ಔಟ್ಪುಟ್ ಏನಿರುತ್ತೆ, ಮಾಡೆಲಿಂಗ್, ಒಂದು ಮಾಡೆಲ್ ಆಗಿ ನಾವು ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಆ ಮಾಡೆಲ್ ಒಂದು ಈಕ್ವೇಶನ್ ಅಲ್ವಾ, y ಈಕ್ವಲ್ಸ್ mx ಪ್ಲಸ್ ಸಿ. ಈ ಈಕ್ವೇಶನ್ ರೀತಿಯಲ್ಲಿ ಔಟ್ಪುಟ್ ಬರುತ್ತೆ, ನಮ್ಗೊಂದು ಮಾಡೆಲ್ ಸಿಗುತ್ತೆ. ಇಷ್ಟೇ ಆದ್ರೆ ರಿಗ್ರೆಷನ್ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಆಗಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇನ್ಪುಟ್ ಇದೆ, ಪ್ರಾಸೆಸ್ ಇದೆ, ಔಟ್ಪುಟ್ ಇದೆ. ಮೆಷಿನ್ ಲರ್ನಿಂಗಿಗೆ ಬೇಕಾಗಿರೋದು ಇನ್ನೂ 2 ಕಾಂಪೊನೆಂಟ್. ಯಾವುದು ಅಂದ್ರೆ, ಒಂದು, ನಾವು ಈ ಮಾಡೆಲ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಆಪ್ಷನ್ ಇರಬೇಕಾಗುತ್ತೆ. ಈಗ ಲೀನಿಯರ್ ಸರ್ಚ್ ಆಗಿರ್ಬೋದು, ನೀವು ಓದಿರೋ ಯಾವುದೇ ಬೇರೆ ಅಲ್ಗಾರಿಥಮ್ಗಳಾಗಿರ್ಬೋದು, ಸಾರ್ಟಿಂಗ್ ಅಲ್ಗಾರಿಥಮ್ಸ್ ಆಗಿರ್ಬೋದು, ಅಥವಾ ಶಾರ್ಟೆಸ್ಟ್ ಪಾತ್ ಅಲ್ಗಾರಿಥಮ್, ಯಾವುದೇ ಅಲ್ಗಾರಿಥಮ್ ನೀವು ತಗೊಳ್ಳಿ, ಆ ಪ್ರಾಸೆಸ್ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ಪ್ಯಾರಾಮೀಟರ್ ಇಲ್ಲ. ಅಂದ್ರೆ ಆ ಅಲ್ಗಾರಿಥಮ್ನ ಯಾರು ಯಾವಾಗ ರನ್ ಮಾಡಿದ್ರು ಅದೇ ಔಟ್ಪುಟ್ ಬರ್ತಿರುತ್ತೆ. ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ಸ್ಗೂ ನಾರ್ಮಲ್ ಅಲ್ಗಾರಿಥಮ್ಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ನೀವು ಒಂದು ಅಲ್ಗಾರಿಥಮ್ನ ಹೇಗ್ ರನ್ ಆಗ್ಬೇಕು ಅಂತ ಪ್ಯಾರಾಮೀಟರ್ಗಳನ್ನ ಚೇಂಜ್ ಮಾಡಿ ಅದು ಹೇಗ್ ರನ್ ಆಗುತ್ತೆ ಅನ್ನೋದನ್ನ ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ಅದು ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಆಗುತ್ತೆ. ಸೊ ಒಂದು ಕಂಟ್ರೋಲ್ ಪ್ಯಾರಾಮೀಟರ್ ಬೇಕಾಗುತ್ತೆ. ಎರಡನೇದು ಏನ್ ಬೇಕಾಗುತ್ತೆ ಅಂದ್ರೆ, ಔಟ್ಪುಟ್ ಅನ್ನ ಮೆಷರ್ ಮಾಡಿ, ಔಟ್ಪುಟ್ ನ ನೋಡಿ, ಆಮೇಲೆ ನಾವು ನೆಕ್ಸ್ಟ್ ಟೈಮ್ ರನ್ ಮಾಡುವಾಗ ಸ್ವಲ್ಪ ಚೇಂಜ್, ಈ ಅಲ್ಗಾರಿಥಮ್ ಅನ್ನ ವರ್ಕ್ ಮಾಡುವಾಗ ಏನ್ ಬೇಕೋ ಅದನ್ನ ಮಾಡಬೇಕಾಗುತ್ತೆ. ಸೊ ಈ ಕಂಟ್ರೋಲ್ ಮತ್ತೆ ಫೀಡ್ಬ್ಯಾಕ್, ಈ ಎರಡು ಯಾವ ಅಲ್ಗಾರಿಥಮ್ ಅಲ್ಲಿ ಇರುತ್ತೋ ಅದನ್ನ ನಾವು ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಅಂತೀವಿ. ಸೊ ರಿಗ್ರೆಷನ್ ಅನ್ನೋದನ್ನ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ತರ ಕನ್ಸಿಡರ್ ಮಾಡಬೇಕು ಅಂದ್ರೆ ನಾವು ತಿಳ್ಕೊಳ್ಬೇಕಾಗಿರೋ 2 ವಿಷಯ ಅಂದ್ರೆ, ಒಂದು, ರಿಗ್ರೆಷನ್ ಅಲ್ಗಾರಿಥಮ್ನ ಕಂಟ್ರೋಲ್ ಮಾಡೋದು ಹೇಗೆ. ಎರಡನೇದು, ರಿಗ್ರೆಷನ್ ಅಲ್ಗಾರಿಥಮ್ ಅಲ್ಲಿ ಬರೋ ಔಟ್ಪುಟ್ ಅನ್ನ ಮೆಷರ್ ಮಾಡಿ ಅದರಿಂದ ನೆಕ್ಸ್ಟ್ ಟೈಮ್ ಅದ್ ಏನ್ ಇಂಪ್ರೂವ್ ಮಾಡೋದು ಹೇಗೆ. ಇದು ಎರಡನ್ನ ತಿಳ್ಕೊಂಡ್ರೆ ರಿಗ್ರೆಷನ್ ಬರೀ ಸ್ಟ್ಯಾಟಿಸ್ಟಿಕಲ್ ಪ್ರಾಸೆಸ್ ಆಗೋ ಬದಲು ಒಂದು ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಆಗಿನೂ ಚೇಂಜ್ ಆಗ್ಬೋದು.